ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೇನೆಪ್ಪ ಅಂತಂದರೆ, ಫೋಟೋಶಾಪ್ 2018 CCಯಲ್ಲಿ ಇವಾಗ ನೋಡಿ, ಈ ಮಾನಿಟರ್ನಲ್ಲಿ ಅಥವಾ ಈ ಸಿಸ್ಟಮ್ದಲ್ಲಿ ನಾನು ಫೋಟೋಶಾಪ್ ಓಪನ್ ಮಾಡ್ತಾ ಇದ್ದರೆ ಇಲ್ಲಿ ಒಂದು ಎರರ್ ಬರುತ್ತೆ. Your tool options bar will be clipped because your monitor scale factor is too large. Reduce your monitor setting to a lower scale or drag Photoshop to a larger monitor. ಈ ಥರ ಎರರ್ ಬರ್ತಾ ಇದೆ ಅಂದಾಗ ನಾವು ಈ ಎರರನ್ನು ಯಾವ ಥರ ನಾವು ಫಿಕ್ಸ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇವತ್ತು ಕೆಲವೊಂದು ಸಿಂಪಲ್ ಸ್ಟೆಪ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವೀಕ್ಷಕರೇ, ಇಲ್ಲಿ ನೋಡಿ, ಇವಾಗ ನಾವು ಓಪನ್ ಮಾಡಿದರೆ ನಮ್ಮ ಡಿಸ್ಪ್ಲೇದಲ್ಲಿ ಫುಲ್ ಫೋಟೋಶಾಪ್ನೇ ಕಾಣುತ್ತೆ. ಓಕೆನಾ? ಸೊ ಈ ಥರ ಓಪನ್ ಆದಾಗ ಇದರೊಳಗಡೆ ನಿಮಗೆ ಫೋಟೋಶಾಪ್ ನಾನು ಇವಾಗ ಸ್ಯಾಂಪಲ್ ಹಂಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಓಪನ್ ಆದ ನಂತರ ಯಾವ ಥರ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನಂತರ ಫಿಕ್ಸ್ ಮಾಡಿದ ನಂತರ ಯಾವ ಥರ ಬರುತ್ತೆ ಅಂತೇಳಿ ಅದನ್ನು ಕೂಡ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಯಾವುದೋ ಒಂದು ಇಮೇಜನ್ನು ತಗೊಳ್ತಾ ಇದ್ದೇನೆ. ನೋಡಿ ನಾನು ಯಾವುದೋ ಒಂದು ಇಮೇಜನ್ನು ಫಾರ್ ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ನಿಮಗೆ ಮಾರ್ಕ್ ಕೂಡ ಮಾಡಿ ತೋರಿಸ್ತೀನಿ. ಓಕೆನಾ? ಇಲ್ಲಿ ನೋಡಿ, ಈ ಥರ ಇಲ್ಲಿ ಐಕಾನ್ಸ್ ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ನಂತರ ಇಲ್ಲಿ ಇದು ಸೆಟ್ಟಿಂಗನ್ನು ನಾವು ಚೇಂಜ್ ಕೂಡ ಮಾಡಲಿಕ್ಕೂ ಕೂಡ ಬರ್ತಾಯಿಲ್ಲ. ಓಕೆನಾ? ಇವಾಗ ಇದನ್ನು ನಾವು ಯಾವ ಥರ ಫಿಕ್ಸ್ ಮಾಡಬೇಕಪ್ಪ ಅಂತಂದರೆ, ಎಡಿಟ್ನಲ್ಲಿ ಹೋಗಿಬಿಟ್ಟು ಕೆಳಗಡೆ ಪ್ರಿಫರೆನ್ಸಸ್ ಅಂತ ಇದೆ ನೋಡಿ, ಇಲ್ಲಿ ಜನರಲ್ ಒಳಗಡೆ ಹೋಗಿ ಇಂಟರ್ಫೇಸ್ ಅಂತ ಇದೆ ನೋಡಿ, ಇಲ್ಲಿ ಇಂಟರ್ಫೇಸ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ UI ಸ್ಕೇಲಿಂಗ್ ಅಂತ ಇದೆ ನೋಡಿ, ಈ UI ಸ್ಕೇಲಿಂಗನ್ನು 100% ಮಾಡ್ಕೊಳ್ಳಿ. ನಂತರ ಓಕೆ ಮಾಡಿ. ಇದನ್ನು ಫೋಟೋಶಾಪ್ ಕ್ಲೋಸ್ ಮಾಡಿಬಿಡಿ ಇವಾಗ ಸದ್ಯಕ್ಕೆ, ಯಾಕಂದರೆ ಬೇರೆ ಸೆಟ್ಟಿಂಗ್ ಕೂಡ ಮಾಡಬೇಕಾಗಿರುತ್ತೆ ನಾವಿಲ್ಲಿ. ಇವಾಗ ನೋಡಿ ವೀಕ್ಷಕರೇ, ನಾವು ಸ್ಕ್ರೀನ್ ರೆಸೊಲ್ಯೂಷನ್ನಲ್ಲಿ ಹೋಗೋಣ. ಸ್ಕ್ರೀನ್ ರೆಸೊಲ್ಯೂಷನ್ನಲ್ಲಿ ನಮ್ಮದು ರೆಸೊಲ್ಯೂಷನ್ನು 1024x768 ಇದೆ. ಸೊ ಇದನ್ನು ನಾವು ಇವಾಗ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಹೈ ರೆಸೊಲ್ಯೂಷನ್ ಇಟ್ಬಿಡಿ. ನಿಮ್ಮ ಡಿಸ್ಪ್ಲೇಗೆ ಯಾವ ಥರ ಸೂಟೇಬಲ್ ಆಗುತ್ತೋ ಆ ಥರ ಮಾತ್ರ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಯಾವುದೇ ಥರ ಡಿಸ್ಪ್ಲೇಗಾಗಲಿ ಸಿಸ್ಟಮ್ಗಾಗಲಿ ಎಫೆಕ್ಟಿವ್ ಆಗೋ ಥರ ಮಾಡಬೇಡಿ. ನಂತರ ಓಕೆ ಕೊಡಿ. ಕೀಪ್ ಚೇಂಜಸ್. ಇವಾಗ ನೋಡಿ ವೀಕ್ಷಕರೇ, ನಮ್ಮದು ಸ್ಕ್ರೀನ್ ರೆಸೊಲ್ಯೂಷನ್ನು ಈ ಡಿಸ್ಪ್ಲೇಗೆ ಮತ್ತು ನಮ್ಮ ಫೋಟೋಶಾಪ್ಗೆ ಹೊಂದಿಕೊಳ್ಳೋ ಥರ ಇದೆ. ಇವಾಗ ನಾನು ನಿಮಗೆ ಇನ್ನೊಂದು ಸತಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಯಾವುದೇ ಥರ ಎರರ್ ಬರ್ತಾ ಇಲ್ಲ, ಯಾಕಂದರೆ ನಾವು ಇವಾಗ ಕಂಪ್ಲೀಟ್ಲಿ ಸಿಸ್ಟಮ್ಗೆ ಮತ್ತು ನಮ್ಮ ಫೋಟೋಶಾಪಿಗೆ ಯಾವ ಥರ ಬೇಕಾಗಿದೆಯೋ ಆ ಥರ ಸೆಟ್ಟಿಂಗನ್ನು ನಾವಿವಾಗ ಮಾಡ್ಕೊಂಡಿದ್ದೀವಿ. ವೀಕ್ಷಕರೇ, ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೇನಾದರೂ ಫೋಟೋಶಾಪ್ ರಿಲೇಟೆಡು ಅಥವಾ ಟೆಕ್ನಿಕಲಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅಥವಾ ಇಶ್ಯೂ ಇದ್ದರೆ ಅಥವಾ ಎರರ್ಸ್ ಬಂದರೆ ನನ್ನ ಕಮೆಂಟ್ನ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ವೀಕ್ಷಕರೇ, ನನ್ನ ವಿಡಿಯೋಗೆ ನೀವು ಲೈಕ್ ಮಾಡ್ತಿರೋ ಅಥವಾ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಸೊ ವೀಕ್ಷಕರೇ, ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಆಗಿದೆ ಅಂತೇಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮೆಲ್ಲರಿಗೂ ನಾನು ಸಿಗ್ತೇನೆ ವೀಕ್ಷಕರೇ. ಜೈ ಹಿಂದ್.